ಆಗಿದೆ. ಸಿದ್ಧವಾಗಿದೀಯ ಕೊನೆಯ ಯಾತ್ರೆಗೆ, ಸಿದ್ಧವಾಗಿದೀಯ ಕೊನೆಯ ಯಾತ್ರೆಗೆ. ಯುಗ ಯುಗಕ್ಕೂ ದೇವರಲ್ಲಿ ಇರುವುದಕ್ಕೆ, ನೀ ಇರುವುದಕ್ಕೆ ಈ ಜೀವಿತ ಬೆಲೆಯುಳ್ಳದು. ಮಾನವರೇ ಬನ್ನಿರೆಂದು ಮಾತಾಗಿದೆ, ದೇವರ ಮಾತಾಗಿದೆ. ಸಂಪಾದನೆಗಾಗಿಯೇ ಹುಟ್ಟಲಿಲ್ಲ ನೀನು, ಹೋಗುವಾಗ ಏನನ್ನು ಒಯ್ಯಲಾರೆ ನೀನು. ಸಂಪಾದನೆಗಾಗಿಯೇ ಹುಟ್ಟಲಿಲ್ಲ ನೀನು, ಹೋಗುವಾಗ ಏನನ್ನು ಒಯ್ಯಲಾರೆ ನೀನು. ಹೋಗುವವರನ್ನು ನೀನು ನೋಡಲಿಲ್ಲವೇ, ಹೋಗುವವರನ್ನು ನೀನು ನೋಡಲಿಲ್ಲವೇ. ಬದುಕಿರುವ ನಿನಗೆ ಅವರು ಪಾಠವಲ್ಲವೇ, ಬದುಕಿರುವ ನಿನಗೆ ಅವರು ಪಾಠವಲ್ಲವೇ. ಈ ಜೀವಿತ ಬೆಲೆಯುಳ್ಳದು, ಮಾನವರೇ ಬನ್ನಿರೆಂದು ಮಾತಾಗಿದೆ, ದೇವರ ಆಗಿದೆ. ಮರಣದ ರುಚಿ ನೋಡದೆ ಬದುಕುವವನು ಯಾರು, ಯಾವಾಗಲೂ ಲೋಕದಲ್ಲಿ ಇರುವ ಸ್ಥಿರನ್ಯಾರು. ಮರಣದ ರುಚಿ ನೋಡದೆ ಬದುಕುವವನು ಯಾರು, ಯಾವಾಗಲೂ ಲೋಕದಲ್ಲಿ ಇರುವ ಸ್ಥಿರನ್ಯಾರು. ಚಿಕ್ಕ ದೊಡ್ಡ ಭೇದವಿಲ್ಲ ಮರಣವೆಂಬುದಕ್ಕೆ, ಚಿಕ್ಕ ದೊಡ್ಡ ಭೇದವಿಲ್ಲ ಮರಣವೆಂಬುದಕ್ಕೆ. ಕುಲಮತಗಳು ಅಡ್ಡಿ ಇಲ್ಲ ಸ್ಮಶಾನವೆಂಬುದಕ್ಕೆ, ಕುಲಮತಗಳು ಅಡ್ಡಿ ಇಲ್ಲ ಸ್ಮಶಾನವೆಂಬುದಕ್ಕೆ. ಈ ಜೀವಿತ ಬೆಲೆಯುಳ್ಳದು, ಮಾನವರೇ ಬನ್ನಿರೆಂದು ಮಾತಾಗಿದೆ, ದೇವರ ಮಾತಾಗಿದೆ. ಪಾಪಿಗಳಿಗೆ ಸ್ಥಳವಿರದು ಪರಲೋಕದಲ್ಲಿ, ಅದಕ್ಕಾಗಿಯೇ ಬದಲಾಗು ಮರಣಕ್ಕೂ ಮೊದಲು. ಪಾಪಿಗಳಿಗೆ ಸ್ಥಳವಿರದು ಪರಲೋಕದಲ್ಲಿ, ಅದಕ್ಕಾಗಿಯೇ ಬದಲಾಗು ಮರಣಕ್ಕೂ ಮೊದಲು. ಯೇಸು ರಕ್ತವೇ ನಿನ್ನ ಪಾಪಕ್ಕೆ ಪರಿಹಾರ, ಯೇಸು ರಕ್ತವೇ ನಿನ್ನ ಪಾಪಕ್ಕೆ ಪರಿಹಾರ. ತೊಳೆಯಲ್ಪಟ್ಟ ಮಾತ್ರವೇ ನಿನಗೆ ನಿತ್ಯ ಜೀವ, ತೊಳೆಯಲ್ಪಟ್ಟ ಮಾತ್ರವೇ ನಿನಗೆ ನಿತ್ಯ ಜೀವ. ಈ ಜೀವಿತ ಬೆಲೆಯುಳ್ಳದು, ಮಾನವರೇ ಬನ್ನಿರೆಂದು ಇದೆ, ದೇವರ ಮಾತಾಗಿದೆ. ಸಿದ್ಧವಾಗಿದೀಯ ಕೊನೆಯ ಯಾತ್ರೆಗೆ, ಸಿದ್ಧವಾಗಿದೀಯ ಕೊನೆಯ ಯಾತ್ರೆಗೆ. ಯುಗ ಯುಗಕ್ಕೂ ದೇವರಲ್ಲಿ ಇರುವುದಕ್ಕೆ, ನೀ ಇರುವುದಕ್ಕೆ ಈ ಜೀವಿತ ಬೆಲೆಯುಳ್ಳದು. ಮಾನವರೇ ಬನ್ನಿರೆಂದು ಮಾತಾಗಿದೆ, ದೇವರ ಮಾತಾಗಿದೆ. ಪ್ರೇರೇ ಸಮಯಗಳಲ್ಲಿ ನಾವು ಬೆಳಗ್ಗೆಯಿಂದ ಬಹಳ ಅದ್ಭುತವಾಗಿರ್ತಕ್ಕಂಥ ತರಗತಿಗಳನ್ನು ಕೇಳಿದ್ದೇವೆ. ಮಾನವರಾಗಿರ್ತಕ್ಕಂಥ ನಾವು ದೇವರನ್ನ ಆರಾಧನೆ ಮಾಡಬೇಕಾದ್ರೆ ನಮಗೆ ಎಂಥ ಅರ್ಹತೆ ಇರಬೇಕು? ಇವತ್ತು ದೇವರನ್ನ ಆರಾಧನೆ ಮಾಡಲಿಕ್ಕೆ ಆ ಅರ್ಹತೆ ನಮಗಿದೆಯಾ? ನಮ್ಮನ್ನು, ಭೂಮಿಯನ್ನು, ಸಕಲ ಜೀವರಾಶಿಗಳನ್ನು ಉಂಟು ಮಾಡಿರ್ತಕ್ಕಂಥ ಪರಲೋಕದ ತಂದೆಯಾದ ದೇವರನ್ನ ನನ್ನಿಷ್ಟ ಬಂದಾಗ ಆರಾಧನೆ ಮಾಡಲಿಕ್ಕೆ ನಾನು ಕೂಡ ಬರ್ತಾ ಇದ್ದೀನ? ಯಾರನ್ನು ಮೆಚ್ಚಿಸ್ಲಿಕ್ಕೆ ನಾನು ಬರ್ತಾ ಇದ್ದೀನ? ಅಥವಾ ಸಮಯ ಇದೆ, ಅಥವಾ ಅದೊಂದು ದಿನ ಕಳಿಬೇಕು, ಒಂದು 2 ಗಂಟೆ ಟೈಮ್ ನಾವು ಹೇಗೋ ನಮ್ಮ ಕಾಲವನ್ನು ಕಳ್ಕೊಂಡು ಹೋಗೋಣ ಅಂತಕ್ಕಂಥದಕ್ಕೋಸ್ಕರ ನಾವು ಬರ್ತಾ ಇದ್ದೀವ? ತುಂಬ ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥ ಕಾರ್ಯ. ಯಾಕೆಂದರೆ ಕ್ರೈಸ್ತರಾದಂಥ ನಾವೆಲ್ಲರೂ ಕೂಡ ಈ ಒಂದು ಕಾರ್ಯವನ್ನು ಯಾವಾಗಲೂ ಕೂಡ ಆರಾಧನೆಗೋಸ್ಕರವಾಗಿ ನಾವು ತವಕ ಪಡ್ತೇವೆ. ಆರಾಧನೆ ಅಂತೇಳಿ ಭಾನುವಾರ ನಾವು ಹೋಗ್ಬೇಕು ಅಂತೇಳಿ ಆಲೋಚನೆ ಇದೆ. ಆದರೆ ದೇವರ ಆಲೋಚನೆ ಪ್ರಕಾರವಾಗಿ ನಾವು ಕೂತ್ಕೊಳ್ತಾ ಇದ್ದೀವ? ದೇವರ ಆಲೋಚನೆ ಪ್ರಕಾರವಾಗಿ ದೇವರ ಸನ್ನಿಧಿಗೆ ಬರ್ತಾ ಇದ್ದೀವ? ದೇವರ ಇಷ್ಟದ ಪ್ರಕಾರವಾಗಿ ದೇವರ ನಾವು ಆರಾಧನೆ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥ ವಿಷಯ, ಹೌದಲ್ವಾ? ಹಾಗಾಗಿ ನಾನು ಬಂದು
ಏನೋ ಒಂದು ಕಾಟಾಚಾರಕ್ಕೆ ಅಥವಾ ಇನ್ಯಾರೋ ತಪ್ಪಿಸ್ಕೊಂಡು 2 ಗಂಟೆ ಟೈಮ್ ಕೂತು ಹೋಗ್ತೀನಿ ಅನ್ನೋದಕ್ಕೋ, ಅಥವಾ ಇಲ್ಲ ನನ್ನ ಟೈಮ್ ಇದೆ ಇಲ್ಲಿ ಮುಗಿಸಷ್ಟು ಎಲ್ಲೋ ಹೋಗ್ಬೇಕು ಅಂತ ಆಲೋಚನೆಯಲ್ಲೇ ಈ ರೀತಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರಿಯರೇ, ನಾವು ಬರಬೇಕಾದ್ರೆ ದೇವರ ಮಾತುಗಳನ್ನು, ದೇವರ ಆಜ್ಞೆಗೆ ವಿಧೇಯರಾಗಿ, ಆತನ ಮಾತಿಗೆ ವಿಧೇಯರಾಗಿ ಹೇಳಿದು ಸಹೋದರು. ನಾವು ಯಜ್ಞಗಳನ್ನು 5 ಬಲಿಗಳನ್ನು ಅರ್ಪಿಸೋದಕ್ಕಿಂತ ದೇವ್ರ ಮಾತು ಕೇಳೋದು ಬಹಳ ಉತ್ತಮ, ಬಹಳ ಉತ್ತಮ. ಹಾಗಾಗಿ ನಾವೆಲ್ಲರೂ ಕೂಡ ದೇವರ ಮಾತು ಕೇಳಬೇಕು, ದೇವರು ಹೇಳಿದ ಪ್ರಕಾರವಾಗಿ ನಾವು ದೇವರನ್ನ ಆರಾಧನೆಯನ್ನ ಮಾಡಬೇಕು ಅಂತಕ್ಕಂಥ ಅಂಶ. ಸಹೋದರು ಆ ಕಾರ್ಯವನ್ನು ಮುಂದುವರಿಸ್ತಾರೆ. ಅಣ್ಣ ಕಂಟಿನ್ಯೂ.